ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ರಾಧರಾಜು ಕಿಚನ್. ಬನ್ನಿ, ಇವತ್ತು ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ತಂಬಿಟ್ಟಿನ ದೀಪದ ಆರಾಧನೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿರಿ, ಒಂದು ಗ್ಲಾಸಾಗಷ್ಟು ಅಕ್ಕಿ ತೊಗೊಂಡು ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡಿದ್ದೀನಿ. ಇದನ್ನ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೀವು ಬೇಕಂದರೆ ಅಂಗಡಿಯಲ್ಲಿ ತಂದಿರುವಂಥ ಪೌಡ್ರಿಂದನೂ ಈ ಒಂದು ತಂಬಿಟ್ಟಿನ ದೀಪದ ಆರಾಧನೆಯನ್ನು ಮಾಡ್ಬೋದು ಸ್ನೇಹಿತರೆ. ಮೊದಲಿಗೆ ನೋಡಿರಿ, ಈ ರೀತಿ ಪೌಡ್ರ್ ಮಾಡಿಕೊಂಡು ಜರಡೆ ಮಾಡ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ಬರುತ್ತೆ. ನೀವು ಬೇಕಂದರೆ ಅಂಗಡಿಯಲ್ಲಿ ತಂದು ಹಿಟ್ಟಿನಿಂದ ತಂಬಿಟ್ಟಿನ ಆರತಿ ಮಾಡ್ಬೋದು, ಆದರೆ ಅಷ್ಟೊಂದು ಶುದ್ಧವಾಗಿ ಇರಲ್ಲ ಅಂತ ಅನಿಸುತ್ತೆ. ನಮಗೂ ಮನಸ್ಸಿಗೆ ತೃಪ್ತಿ ಅನಿಸಲ್ಲ. ಮನೆಯಲ್ಲೇ ಶುಚಿಯಾಗಿ ಶುಭ್ರವಾಗಿ ನಾವು ಮಾಡೋದ್ರಿಂದ ಒಂದು ದೇವರ ಪೂಜೆ ಮಾಡುವಾಗ ನಮಗೊಂದು ಖುಷಿ ಅನಿಸುತ್ತೆ. ನಾವು ಎಲ್ಲ ಚೆನ್ನಾಗಿ ಮಾಡಿದ್ವಿ, ರೆಡಿ ಮಾಡಿ ತಯಾರು ಮಾಡಿ ಪೂಜೆ ಮಾಡಿದ್ವಿ ಅನ್ನೋ ಒಂದು ಖುಷಿ ಇರುತ್ತೆ. ಈ ರೀತಿ ಮನೆಯಲ್ಲೇ ತಯಾರು ಮಾಡ್ಕೊಂಡು ಮಾಡೋದು ಒಳ್ಳೇದ್ರಿ. ನೋಡಿರಿ, ಇದಕ್ಕೆ ಬೆಲ್ಲದ ಪುಡಿ ಮತ್ತು ತುಪ್ಪ, ಹಾಲು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ. ಯಾಕಂದರೆ ಹಿಟ್ಟಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕಿ ಕಲಿಸ್ಬಾರ್ದು. ಈ ಒಂದು ತಂಬಿಟ್ಟಿನ ದೀಪದ ಆರಾಧನೆಗೆ ಬೆಲ್ಲ, ತುಪ್ಪ, ಹಾಲು ಹಾಕಿ ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಮತ್ತು ಈ ಕೆಲವೊಬ್ಬರು ಈ ಒಂದು ದೀಪದ ಆರಾಧನೆಯನ್ನು ಇಷ್ಟೆಷ್ಟು ಅಂತ ಇದ್ರ ಮೇಲೆ ಮಾಡ್ತಾರೆ, ಸಂಕಲ್ಪ ಮಾಡಿಕೊಂಡು. ನಿಮ್ಗೆ ಎಷ್ಟು ಅನಿಸುತ್ತೆ ಅಷ್ಟು ಮಾಡ್ಬೋದು. ನಾನಿವತ್ತು ಒಂದು 4 ದೀಪಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮನೆಯಲ್ಲಿ 2 ದೀಪಗಳು ಹಚ್ತೀನಿ ಮತ್ತು ದೇವಸ್ಥಾನಗಳಲ್ಲಿ 2 ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಮತ್ತು ಈ ಒಂದು ದೀಪದ ಆರಾಧನೆಯನ್ನು ಮುಸ್ಸಂಜೆ ಹೊತ್ತಲ್ಲಿ ಅಥವಾ ಬೆಳಗಿನ ಜಾವದಲ್ಲಿ ಶಿವನ ಮುಂದಾಗಲಿ ಅಥವಾ ಮನೆಯಲ್ಲಿ ನಿಮ್ಮ ಮನೆ ದೇವರ ಮುಂದಾಗಲಿ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ. ಈ ಒಂದು ಕಾರ್ತಿಕ ಮಾಸದಲ್ಲಿ ಎಷ್ಟು ನಾವು ದೀಪಗಳನ್ನು ಆರಾಧನೆ ಮಾಡ್ತೀವಿ, ಎಷ್ಟು ಬೆಳಗುತ್ತೇವೆ, ನಮ್ಮ ಮನಸ್ಸಿನ ಕತ್ತಲು ಅನ್ನೋದು ಹಾಗೇ ಹೋಗಲಾಡಿಸುತ್ತೆ ಸ್ನೇಹಿತರೆ. ಮನೆಯಲ್ಲಿ 1-2 ನೀವು ಸದಾಕಾಲ ನೋಡಿಬೇಕಂದ್ರೆ ಮನೆಯಲ್ಲಿ ದೀಪ ಹಚ್ಚಿದ ಮನೆ ಎಷ್ಟು ಪ್ರಶಾಂತವಾಗಿರುತ್ತೆ. ಆವಾಗಿನ ವಾತಾವರಣ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸುತ್ತೆ. ಮನಸ್ಸು ಅನ್ನೋದು ಅಷ್ಟು ನಿರಾಳವಾಗಿ ಹಗುರ ಅನಿಸುತ್ತೆ. ಮನೆಯಲ್ಲಿ ಒಂದಿಟ್ಟು ದೀಪ ಹಚ್ಚಿ ದೇವರ ಆರಾಧನೆ ಮಾಡಿದ್ದೀವಿ ಅಂದರೆ ಎಷ್ಟು ನೆಮ್ಮದಿ ಅನ್ನೋದಿರುತ್ತೆ ಅನ್ನೋದು ನೋಡ್ಕೋಬೋದು ರೀ. ನೋಡಿರಿ, ಇವಾಗ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ದೀಪಗಳನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ರೀ. ಒಂದು 10 ನಿಮಿಷ ನೆನೆ ಹಾಕ್ಬಿಟ್ಟಿದ್ದೆ. ಹಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಮೆತ್ತಗೆ ತುಂಬ ಚೆನ್ನಾಗಿ ನೆಂದೈತಿ. ಇವಾಗ ನೋಡಿರಿ, ಒಂದು 4 ದೀಪಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಒಂದು ದೀಪಗಳನ್ನು ನಾವು ಕಾರ್ತಿಕ ಮಾಸದಲ್ಲಿ ಶಿವನಿಗೂ ಪ್ರಿಯವಾದದ್ದು ಮತ್ತು ಸುಬ್ರಹ್ಮಣ್ಯಗೂ ಪ್ರಿಯವಾದದ್ದು. ಹಾಗಾಗಿ ಇವತ್ತು ಷಷ್ಠಿನೂ ಇತ್ತು, ಹಾಗಾಗಿ ಷಷ್ಠಿದು ಆಗುತ್ತೆ ಮತ್ತು ಶಿವನಿಗೂ ಆಗುತ್ತೆ ಅಂತ ಈ ಒಂದು ದೀಪಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸುಬ್ರಹ್ಮಣ್ಯ ಸ್ವಾಮಿಗಂತೂ ತುಂಬ ಅಂದರೆ ತುಂಬ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಎರಡಕ್ಕೂ ಆಗುತ್ತೆ ಅಂತ ನಾನು ಈ ಒಂದು ದೀಪಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಈ ಒಂದು ದೀಪಗಳನ್ನು ಕಾರ್ತಿಕ ಮಾಸದಲ್ಲಿ ಸುಮಾರು ಬಗೆಯ ದೀಪಗಳನ್ನು ಆರಾಧನೆ ಮಾಡ್ತಾರೆ. ದತ್ತುರಿಕಾಯಿ ಮತ್ತು ಬೆಲ್ಲದಿಂದ, ಕಾಯಿಯಿಂದ ಮತ್ತು ಈ ರೀತಿ ಮತ್ತು 365 ಬತ್ತಿಗಳ ಹಾಕಿ ದೀಪದ ಆರಾಧನೆ ಮಾಡ್ತಾರೆ. ಮತ್ತು ಈ 365 ಬತ್ತಿ ಹಾಕಿ ಯಾವ ರೀತಿ ದೀಪದ ಆರಾಧನೆ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಯಾಕಂದರೆ ನಾವು ಕೆಲವೊಂದು ಸಲ ಪೀರಿಯಡ್ ಆಗಿರುತ್ತೆ, ಕೆಲವೊಂದು ಸಲ ಊರಿಗೆ ಹೋಗಿರುತ್ತೆ, ಕೆಲವೊಂದು ಸಲ ಮನೇಲಿ ಏನೋ ಸಮಸ್ಯೆಗಳಿರುತ್ತೆ, ದೀಪಗಳನ್ನು ಹಚ್ಚಿರೋದಿಲ್ಲ. ಹಾಗಾಗಿ ಎಲ್ಲ ಸೇರಿ ಒಟ್ಟಿಗೆ ನಾವು ಒಂದು ದೀಪವನ್ನು ಮಾಡಿ ರೆಡಿ ಮಾಡಿ 365 ಬತ್ತಿ ದೀಪದ ಆರಾಧನೆ ಯಾವ ರೀತಿ ಮಾಡೋದು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇದಕ್ಕೆ ಇವಾಗ ನೋಡಿ 2 ಬತ್ತಿಗಳನ್ನು ಒಂದೇ ಬತ್ತಿಯಾಗಿ ಹೊಸೋದು ಹಾಕ್ಕೊಂಡು ದೀಪಕ್ಕೆ 2 ಬತ್ತಿಗೆ ಹಾಕ್ಕೊಂಡು ತುಪ್ಪವನ್ನು ಹಾಕಿ ದೀಪವನ್ನು ಬೆಳಗಿಸ್ತಾ ಇದ್ದೀನಿ. ಮತ್ತು ಈ ಒಂದು ದೀಪಕ್ಕೆ ನೀವು 2 ಎಣ್ಣೆ ಬಳಸ್ಬೋದು, ತುಪ್ಪ ಬಳಸ್ಬೋದು, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಬಳಸ್ಬೋದು. ಅತಿ ಶ್ರೇಯಸ್ಕರವಾದದ್ದು ಅಂದರೆ ತುಪ್ಪನಂತೆ ಹೇಳ್ಬೋದು ಸ್ನೇಹಿತರೆ. ನಿಮ್ಗೆ ಅಷ್ಟು ಅದಾಗಲಿಲ್ಲ ಅಂತಂದರೆ ಎಳ್ಳೆಣ್ಣೆ ಆಗಲಿ ಅಥವಾ ಏನಾದರೂ ಕೊಬ್ಬರಿ ಎಣ್ಣೆ ಆಗಲಿ ಹಚ್ಬೋದು. ಆದರೆ ನಮ್ಮ ಭಕ್ತಿ ಮುಖ್ಯ, ಭಕ್ತಿ ಶ್ರದ್ಧೆ ಅನ್ನೋದು ಮುಖ್ಯ ಅನಿಸುತ್ತೆ ಸ್ನೇಹಿತರೆ. ನೋಡಿರಿ, ಇವಾಗ ನಾನು ಇವತ್ತು ಷಷ್ಠಿ ಇರೋದ್ರಿಂದ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನಿಂದ ಅಭಿಷೇಕ ಮಾಡ್ಕೊತಾ ಇದ್ದೀನಿ. ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಈ ಒಂದು ದೀಪದ ಆರಾಧನೆಯನ್ನು ಮನೆ ದೇವರಿಗೆ ಮತ್ತು ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಕೂಡ ನಾನು ಬೆಳಗ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಇವತ್ತಿನ ದಿನಕ್ಕೆ ನಾನು ನೈವೇದ್ಯಕ್ಕೆ ಅಂತ ತಂಬಿಟ್ಟು ಮಾಡ್ಕೊಂಡಿದ್ದೀನಿ, ಅಕ್ಕಿ ಹಿಟ್ಟಿನ ತಂಬಿಟ್ಟು. ಅದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಯಾವ ರೀತಿ ಮಾಡಿದ್ದೆ. ಅಕ್ಕಿ ಹಿಟ್ಟಿನ ತಂಬಿಟ್ಟು ನಾನು ತುಂಬ ಸರಳವಾಗಿ ಯಾವ ರೀತಿ ಮಾಡೋದು ಅಂತಲೂ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ಈ ಒಂದು ದೀಪವನ್ನು ನಾವು ಹಾಗೆ ಮ್ಯಾಚ್ ಬಾಕ್ಸಿಂದ ಅದು ಹಚ್ಚಬಾರ್ದು. ಏಕಾರತಿ ಅಥವಾ ಧೂಪಗಳಿಂದ ಈ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ದೀಪವನ್ನು ಹಚ್ಚುವಾಗ ಸಂಕಲ್ಪ ಮಾಡಿಕೊಂಡು ನಾನು ಇಷ್ಟು ವಾರ ಹಚ್ತೀನಿ ಅಥವಾ ಇಷ್ಟು ದಿನ ಹಚ್ತೀನಿ ಅಂತ ಬೇಡ್ಕೊಂಡು ದೀಪವನ್ನು ಹಚ್ಚೋದ್ರಿಂದ ನಮ್ಮ ಮನಸ್ಸಿನ ಕೋರಿಕೆ ಅನ್ನೋದು ಬಹುಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಕಾರ್ತಿಕ ಮಾಸದಲ್ಲಿ ಎಷ್ಟು ನಾವು ದೀಪಗಳನ್ನು ಬೆಳಗ್ತೀವೋ ಅಷ್ಟು ನಮಗೆ ಒಳ್ಳೆಯದು ಸ್ನೇಹಿತರೆ. ಮನೆಯಲ್ಲಿ ಏನೇ ಒಂದು ನಕಾರಾತ್ಮಕ ಶಕ್ತಿಗಳಿರಲಿ, ನೆಗೆಟಿವ್ ಅಂಥದ್ದು ಏನೋ ಒಂದಿರಲಿ, ಸಮಸ್ಯೆಗಳಿರಲಿ, ಜಗಳ ಕದನಗಳು ಏನೇ ಒಂದು ಸಮಸ್ಯೆಗಳಿದ್ದರೂ ಎಲ್ಲವೂ ನಿವಾರಣೆ ಆಗುತ್ತೆ ಸ್ನೇಹಿತರೆ. ನೋಡಿ, ನೀವು ನಂಬಿಕೆ ಶ್ರದ್ಧೆಯಿಂದ ಭಕ್ತಿಯಿಂದ
ಒಂದು ಯಾವುದೇ ಒಂದು ಕಾರ್ಯ ಆಗಲಿ, ಒಂದು ಕೆಲಸಗಳನ್ನಾಗಲಿ ನಾವು ಮಾಡ್ತೀವಿ ಅಂದರೆ ಅದರಲ್ಲಿ ಭಕ್ತಿನೂ ಇರಬೇಕು, ಶ್ರದ್ಧೆನೂ ಇರಬೇಕು, ಖುಷಿನೂ ಇರಬೇಕು, ಪ್ರೀತಿಯಿಂದ ನಂಬಿಕೆಯಿಂದ ಮಾಡುವಂಥ ನಮಗೆ ಕುತೂಹಲ ಇರಬೇಕು. ಆವಾಗಲೇ ನಮಗೆ ಪ್ರತಿಫಲ ಅನ್ನೋದು ಅದರ ದುಪ್ಪಟ್ಟರಷ್ಟು ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ದೇವರಿಗೆ ಮಾಡಿದ್ದು ಯಾವುದು ನಮಗೆ ಕೇಡಾಗಲ್ಲ ಸ್ನೇಹಿತರೆ. ಅದಕ್ಕೆ ಫಲ ಅನ್ನೋದು ಇದ್ದೇ ಇರುತ್ತೆ. ಮನುಷ್ಯರನ್ನು ನಂಬಿ ನಾವು ಕೆಡೋದಕ್ಕಿಂತ ದೇವರನ್ನು ನಂಬಿ ನಾವು ಒಳಿತನ್ನು ಬಯಸೋದು ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಹೀಗೆ ಹೇಳ್ತಾ ಈ ಒಂದು ದೀಪವನ್ನು ಬೆಳಗಿಸಿದ್ದೀನಿ. ಮತ್ತು ಈ ಒಂದು ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಿ ನನ್ನ ಚಾನಲ್ನ ಹೊಸದಾಗಿ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ ಹೊಸ ರೆಸಿಪಿ, ಹೊಸ ಮಾಹಿತಿಯೊಂದಿಗೆ. ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಶುಭೋದಯ ಸ್ನೇಹಿತರೆ. ಧನ್ಯವಾದಗಳು.